ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕೀರ್ತಿರಾಜ್, ಚಿಕ್ಕಬಳ್ಳಾಪುರದ ಜೈನ್ ಮಿಷನ್ ಹಾಸ್ಪಿಟಲಲ್ಲಿ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇಚ್ಛಿಸ್ತಾ ಇದ್ದೀನಿ. ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ಏನು? ಮೊದಲೆಲ್ಲ ನಮ್ಮ ನೀರಿನ ಸೌಕರ್ಯ, ಚರಂಡಿ ವ್ಯವಸ್ಥೆ ಅದೆಲ್ಲ ಸರಿ ಇಲ್ಲದೆ ಇರೋ ಟೈಮಲ್ಲಿ ಅವಾಗ, ಅಥವಾ ಸ್ಯಾನಿಟೇಷನ್ ಅಂತ ಏನು ಹೇಳ್ತೀವಿ ಓವರಾಲ್ ಆಗಿ, ಅದು ಹೆಚ್ಚು ಚೆನ್ನಾಗಿಲ್ಲದೆ ಇದ್ದ ಸ್ಥಿತಿಯಲ್ಲಿದ್ದಾಗ ನಾವು ಇನ್ಫೆಕ್ಷಿಯಸ್ ಡಿಸೀಸಸ್ ಅಂದರೆ ಇನ್ಫೆಕ್ಷನ್ಸ್ ರಿಲೇಟೆಡ್ ನೋಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಟೈಫಾಯ್ಡ್, ಕಾಲರಾ ಆ ಥರ. ಬಟ್ ಈಗ ಏನಂದರೆ ನಾವು ಡೆವಲಪ್ ಆಗಿದ್ದೀವಿ, ನಮ್ಮ ಸ್ಯಾನಿಟೇಷನ್ ಮೆಥಡ್ಸ್ ಇಂಪ್ರೂವ್ ಆಗಿದೆ. ಈ ಕೋವಿಡ್ ನಂತರ ನಮ್ಮ ಸ್ಯಾನಿಟೈಸೇಷನ್ ಪ್ರಾಕ್ಟೀಸಸ್, ನಮ್ಮ ಕ್ಲೆನ್ಲಿನೆಸ್ ಇಂಪ್ರೂವ್ ಆಗಿದೆ. ಬಟ್ ಈಗ ಆದ್ರಿಂದ ದೇರ್ ಇಸ್ ಅ ಶಿಫ್ಟ್ ಫ್ರಮ್ ಇನ್ಫೆಕ್ಷಿಯಸ್, ದಟ್ ಈಸ್ ಕಮ್ಯುನಿಕೇಬಲ್ ಡಿಸೀಸಸ್ ಇಂದ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಗೆ ಶಿಫ್ಟ್ ಆಗಿದೆ. ಈಗ ನೋಡ್ತಾ ಇರೋದೆಲ್ಲ ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಸಂಬಂಧಪಟ್ಟಿರುವುದು. ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ಏನು? ಯೂಶಲ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಕಾಮನ್ ಆಗಿ ನಾವು ನೋಡ್ತಾ ಇರೋ ಡಯಾಬಿಟೀಸ್ ಆಗಲಿ, ಅಥವಾ ಹೈಪರ್ ಟೆನ್ಷನ್, ಅಥವಾ ಥೈರಾಯ್ಡ್, ಹಾರ್ಮೋನ್ ರಿಲೇಟೆಡ್ ಸಮಸ್ಯೆಗಳು, ಇವೆಲ್ಲ ಒಟ್ಟಾರೆ ಕಿಡ್ನಿಗೆ ಸಮಸ್ಯೆ ಮಾಡುವಂಥದ್ದು. ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಕಮ್ಮಿ ಇರೋದು, ನಮ್ಮ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್, ಮತ್ತು ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಮತ್ತು ನಮ್ಮ ಡಯಟ್ರಿ ಹ್ಯಾಬಿಟ್ಸ್. ನಾವು ಎಕ್ಸಸ್ ಕ್ಯಾಲೋರಿ ತಗೋತಾ ಇದ್ವಿ, ಬಟ್ ವಿ ಆರ್ ನಾಟ್ ಡೂಯಿಂಗ್ ಎನಿ ಫಿಸಿಕಲ್ ಆಕ್ಟಿವಿಟೀಸ್. ಏನಂದರೆ ಶೇಖರಣೆ ಆಗ್ತಾಯಿದೆ, ಕೊಬ್ಬು ಶೇಖರಣೆ ಆಗ್ತಾಯಿದೆ. ಕೊಬ್ಬು ಶೇಖರಣೆಯಾಗಿ ಅದು ಹಾರ್ಟ್ ವೆಸಲ್ಸ್ ಮೇಲೆ ಪರಿಣಾಮ ಬೀರ್ತಾ ಇದೆ. ಅದರಿಂದ ಬಿ ಪಿ ಬರ್ತಾ ಇದೆ. ಎಕ್ಸಸ್ ಕೊಲೆಸ್ಟ್ರಾಲ್ ಶೇಖರಣೆಯಾಗಿ ಹಾರ್ಮೋನಲ್ ಸರಿಯಾಗಿ ಆಗ್ತಾ ಇರುವಂಥ ಎಫೆಕ್ಟ್ಸ್. ಇದನ್ನು ನಾವು ಮೆಟಾಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ಲೈಫ್ ಸ್ಟೈಲ್ ಡಿಸೀಸಸ್ ಅಲ್ಲಿ ಬರುವಂಥ ಮುಖ್ಯವಾದದ್ದು ಮೆಟಾಬಾಲಿಕ್ ಡಿಸೀಸಸ್. ಈಗ ಇದು ಕಾರಣಗಳು ಏನೇನು? ಒಂದು ನಾನು ಹೇಳ್ದಂಗೆ, ಇದು ನಮ್ಮ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್ ಇರ್ಬೋದು, ಅಥವಾ ನಮ್ಮದು ಬ್ಯಾಡ್ ಡಯಟ್ರಿ ಹ್ಯಾಬಿಟ್ಸ್ ಇರ್ಬೋದು, ಅಥವಾ ಎಕ್ಸೆಸ್ ಜಂಕ್ ಇಂಟೇಕ್ ಇರ್ಬೋದು, ಅಥವಾ ಜಸ್ಟ್ ಎಕ್ಸೆಸ್ ಕ್ಯಾಲೋರಿ ಇಂಟೇಕ್. ನಮ್ಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಕನ್ಸ್ಯೂಮ್ ಮಾಡೋದು, ಪ್ಲಸ್ ನಾವು ಅದನ್ನ ಕ್ಯಾಲೋರಿ ಬರ್ನ್ ಮಾಡ್ತಾ ಇಲ್ಲ, ಮೀನ್ಸ್ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್. ಇದೆಲ್ಲರೂ. ಮತ್ತೆ ಇನ್ನೊಂದೇನಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು. ಇಟ್ ಕ್ಯಾನ್ ಬಿ ಹೆರಿಡಿಟರಿ ಆಲ್ಸೋ ಒಂದು, ಅಥವಾ ನಮ್ಮ ಜೆನೆಟಿಕ್ಸ್ ಇಂದ ಬರುವಂಥದ್ದು. ಕಾಮನ್ ದೀಸ್ ಆರ್ ದ ಮೇನ್ ಕಾಸ್ ಫ್ಯಾಕ್ಟರ್ಸ್, ಇದಕ್ಕೆ ಕಾರಣಗಳು. ಇದರಿಂದಾನೇ ಮೂಲ ಬರ್ತಾ ಇರೋದು ಡಯಾಬಿಟೀಸು, ಹೈಪರ್ ಟೆನ್ಷನ್, ಈ ಕೊಲೆಸ್ಟ್ರಾಲ್ ಸಮಸ್ಯೆ, ಥೈರಾಯ್ಡ್ ಸಮಸ್ಯೆ. ಇದರೆಲ್ಲ ಮುಖಾಂತರ ಫೈನಲಿ ಇವೆಲ್ಲ ಇದ್ರೆ ಹಾರ್ಟ್ಗೆ ರಿಸ್ಕ್ ಇರುತ್ತೆ. ಲೀಡಿಂಗ್ ಟು ಹಾರ್ಟ್ ಡಿಸೀಸಸ್ ಆಸ್ ವೆಲ್ ಆಸ್ ಕಿಡ್ನಿ ತೊಂದರೆಗಳು. ಇದನ್ನ ತಡೆಗಟ್ಟಲಿಕ್ಕೆ ನಾವೇನೇನು ಮಾಡ್ಬೋದು? ನಮಗೆ ಎಸ್ಪೆಷಲಿ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಅಂತ ನೋಡ್ಕೋಬೇಕು. ಮನೆಯಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಅದು ನಮ್ಮ ಕೈಯಲ್ಲಿಲ್ಲ. ಅದು ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ, ನಮ್ಮ ತಂದೆ ತಾಯಿಗೂ ಇದ್ರೆ, ಅಥವಾ ನಮ್ಮ ಪೂರ್ವಜರಿಗೆ ಇದ್ರೆ, ಅದು ನಮ್ಮ ಕೈಯಲ್ಲಿಲ್ಲ. ಇದನ್ನ ನಾವು ತಡೆಗಟ್ಟಕ್ಕಾಗಲ್ಲ. ಅದು ರಿಸ್ಕ್ ಇದ್ದೇ ಇರುತ್ತೆ. ನಮಗೆ ನಾರ್ಮಲ್ ಆಗಿ ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇಲ್ವೋ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಗೆ ಸ್ವಲ್ಪ ರಿಸ್ಕ್ ಇದ್ದೇ ಇರುತ್ತೆ. ಇದು ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್ಸ್. ಇದನ್ನ ನಾವು ಹೆಚ್ಚಿಗೆ ಹುಷಾರಾಗಿರ್ಬೇಕು. ಮತ್ತೆ ಅರ್ಲಿನೇ 30+ ಇಂದಾನೆ ನಾವು ಜನರಲ್ ಚೆಕ್ಅಪ್ಸ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಯಾವ್ದಾದ್ರು ನೋಡ್ಬೇಕು. ಯೂಶಲಿ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟಿಸ್ ಇದೆಯಾ, ಹಾರ್ಟ್ ತೊಂದರೆಗಳಿದೆಯಾ. ಹಾರ್ಟ್ ತೊಂದರೆಗಳು ಯೂಶಲಿ 45-50 ವರ್ಷ ಮೇಲ್ಪಟ್ಟೆ ಬರುತ್ತೆ. ಯಾರಿಗಾದ್ರೂ ಮನೆ ಮುಂಚೆನೆ ಏಜಲ್ಲೇ ಹಾರ್ಟ್ ಡಿಸೀಸ್ ಇತ್ತ ಅಂಥವ್ರು ಅಥವಾ ಅಂಥವ್ರ ರಿಲೇಟಿವ್ಸ್ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮತ್ತೆ ಮುಂಚೆಯಿಂದಾನೆ ಹೆಲ್ತ್ ಚೆಕಪ್ಸ್ 30+ ಇಂದಾನೆ ಕಾಂಪ್ರಿಹೆನ್ಸಿವ್ ಹೆಲ್ತ್ ಚೆಕಪ್ಸ್, ಇನ್ಕ್ಲೂಡಿಂಗ್ ಕಾರ್ಡಿಯಾಕ್ ಎವಾಲ್ಯೂಯೇಷನ್ ಅಂತ ಹೇಳ್ತೀವಿ, ECG, ಎಕೋ, TMT ಅಂತ ಮುಂತಾದವು ಮಾಡಿಸ್ಕೊಂಡು, ರೆಗ್ಯುಲರ್ ಬ್ಲಡ್ ಚೆಕಪ್ಸ್ ಇನ್ಕ್ಲೂಡಿಂಗ್ ಕೊಲೆಸ್ಟ್ರಾಲ್, ಅದೆಲ್ಲ ಬ್ಲಡ್ ಚೆಕಪ್ಸ್ ಇನ್ಕ್ಲೂಡ್ ಆಗುತ್ತೆ. ಮುಂಚಿಂದಾನೆ ಅಂದರೆ 30 ಮೇಲ್ಪಟ್ಟಾಗಿಲ್ಲಿಂದಾನೆ ನಾವು ನಮಗೆ ಹೆಲ್ತ್ ಚೆಕಪ್ಸ್ ಇಂದ ಮುಖಾಂತರ ಏನಾದರೂ ಡಿಸೀಸ್ ಇದೆಯಾ, ಎಲ್ಲಾನು ರೆಗ್ಯುಲರ್ ಲೆವೆಲ್ಸ್ ಅಲ್ಲಿ ಇದೆಯಾ ಅಂತ ನೋಡ್ಕೋಬೇಕಾಗುತ್ತೆ. ರೆಗ್ಯುಲರ್ ಇಂಟರ್ವಲ್ಸ್ ಅಟ್ಲೀಸ್ಟ್ ಫಸ್ಟ್ ನಾರ್ಮಲ್ ಆಗಿದೆ, ಅಟ್ಲೀಸ್ಟ್ 30 ಇಂದ ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ಎವ್ರಿ 3 years once ಆದ್ರೂ ನಾವು ಮಾಡಿಸ್ಕೊತಾ ಇದ್ರೆ ಒಳ್ಳೇದಿರುತ್ತೆ. ಒಂದು ರೆಗ್ಯುಲರ್ ಹೆಲ್ತ್ ಚೆಕಪ್ಸ್ ಇಂದ ಉಪಯೋಗ ಸಿಗುತ್ತೆ, ಬೆನಿಫಿಟ್ ಸಿಗುತ್ತೆ. ಏನಾದರೂ ಇದ್ರೂ ತೊಂದರೆ ಇದ್ರೂ ಅರ್ಲಿಯಾಗಿ ಡಿಟೆಕ್ಟ್ ಮಾಡ್ಬೋದು. ಸೊ ದಟ್ ನಮಗೆ ಸಾಕಷ್ಟು ಟೈಮ್ ಇರುತ್ತೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೂ, ಈವನ್ ಮೆಡಿಸಿನ್ಸ್ ಇಲ್ದೇನೂ ಕಂಟ್ರೋಲ್ ಮಾಡೋದಕ್ಕೂ ಟೈಮ್ ಸಿಗುತ್ತೆ. ಓಕೆ, ಮತ್ತೆ ಇನ್ನೇನು ಮಾಡ್ಬೋದು ನಾವು ರೆಗ್ಯುಲರ್ ಚೆಕಪ್ಸ್ ಜೊತೆಗೆ ಅಂದರೆ, ಮತ್ತೆ ದಿನನಿತ್ಯ ವ್ಯಾಯಾಮ ಮಾಡೋದ್ರಿಂದ. ನಾವು ದಿನನಿತ್ಯ ಹೇಗೆ ಊಟ ಮಾಡ್ತಿರೋ ಅದರಷ್ಟು ಇಂಪಾರ್ಟೆಂಟು ದಿನನಿತ್ಯ ವ್ಯಾಯಾಮ ಮಾಡುವಂಥದ್ದು. ಅಟ್ಲೀಸ್ಟ್ ಬೇಸಿಕ್ ನಾವೇನು ಮಾಡ್ತಾ ಇಲ್ಲ, ಜಿಮ್ಗೆ ಹೋಗ್ತಾ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇಲ್ಲ, ನಮ್ಮ ಹತ್ರ ಜಾಗ ಇಲ್ಲ ಅಂದ್ರೆ ಏನೂ ಇಲ್ಲ ಅಂದ್ರೂ ಪರವಾಗಿಲ್ಲ, ಬೆಸ್ಟ್ ಈಸ್ ಬ್ರಿಸ್ಕ್ ವಾಕಿಂಗ್. ಅಟ್ಲೀಸ್ಟು ಕಾಲ್ನಡಿಗೆ ರೆಗ್ಯುಲರ್ ಆಗಿರಲಿ. ಅದು ಯಾವುದೇ ಆಗಲಿ ಒಂದು ಎಕ್ಸಸೈಸು ಅಥವಾ ಯಾವುದೇ ಆಗಲಿ ಒಂದು ಕಮಿಟ್ಮೆಂಟ್ಸ್, ಕಾರ್ಯಗಳು ಏನೇ ಆಗ್ಲಿ ಅದು ರೀಚ್ ಆಗಬೇಕು, ಅಥವಾ ಅದು ತುಂಬ ಸಿಗ್ನಿಫಿಕೆಂಟ್ ಆಗಿ ಬೆನಿಫಿಟ್ ಸಿಗಬೇಕು ಅಂದರೆ ಅದು ರೆಗ್ಯುಲಾರಿಟಿ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಸ್ಟಾರ್ಟ್ ವಿತ್, ನೀವು ಒಂದು 1/4 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ಬೋದು. ಪಿರ್ಸು ನಡಿಗೆ ಏನಂದ್ರೆ ಕೈ ಕಾಲು ಆಡಿಸ್ತಾ, ಆಯ್ತಾ, ಫಾಸ್ಟ್ ಆಗಿ ಸೆಕೆ ಬರೋ ಥರ. ನಿಮ್ಗೆ ಆವಾಗ ಆಕ್ಸಿಜನ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಪ್ಲಸ್ ನಿಮಗೆ ಗೊತ್ತಿಲ್ಲದಂಗೆ ಕ್ಯಾಲೋರಿ ಬರ್ನಿಂಗ್
ಆಗ್ತಾ ಇರುತ್ತೆ ಒಂದು. ಮತ್ತೆ ಹಾರ್ಟ್ ಆಕ್ಟಿವಿಟೀಸು ಜಾಸ್ತಿ ಆಗ್ತಾ ಇರುತ್ತೆ. ಇಸ್ ಸಮಥಿಂಗ್ ಕಾಲ್ಡ್ ಏರೋಬಿಕ್ ಆಕ್ಟಿವಿಟಿ. ಸೊ ದಿನನಿತ್ಯ ನಡಿಬೇಕು. ಅಟ್ಲೀಸ್ಟ್ ಸಿಂಪಲ್ ವಾಕಿಂಗ್ ಆದ್ರೂ ಮಾಡಬೇಕು. ಅದ್ರ ನಿಮಗೆ ಇಷ್ಟ ಆಗುವಂಥದ್ದು ಜಾಗಿಂಗ್ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು, ಅದನ್ನ ನಾನಾ ರೀತಿ ಸೈಕ್ಲಿಂಗ್ ಮಾಡೋದು, ಸ್ವಿಮ್ಮಿಂಗ್ ಮಾಡ್ಬೋದು. ಸೊ ಅದರ ನಿಮಗೆ ಯಾವುದು ಅನುಕೂಲನೋ ಅದು ಅಟ್ಲೀಸ್ಟ್ ಸಿಂಪಲ್ ಬೇಸಿಕ್ ಅಟ್ಲೀಸ್ಟ್ ವಾಕಿಂಗ್ ಆದ್ರೂ ಮಾಡಿ ರೆಗ್ಯುಲರ್ ಆಗಿ. ಸ್ಟಾರ್ಟ್ ವಿತ್ ಒಂದು 15 ಮಿನಿಟ್ಸ್ ಪರ್ ಡೇ. ಸ್ಟಾರ್ಟ್ ಮಾಡಿ, ಸ್ಲೋಲಿ ಇನ್ಕ್ರೀಸ್ 5 ಮಿನಿಟ್ಸ್ ಇನ್ಕ್ರೀಸ್ ಮಾಡ್ಕೊಂಡು ಮಿನಿಮಮ್ 45 ಮಿನಿಟ್ಸು ಪರ್ ಡೇ, 45 ಮಿನಿಟ್ಸ್ ಟು 1 ಅವರ್ ಪ್ರತಿದಿನ ಇಟ್ಕೊಂಡ್ರೆ ಆ ಓವರ್ ಆಲ್ ಎಫೆಕ್ಟ್ ಕಲೆಕ್ಟಿವ್ಲಿ ನಿಮಗೆ ನಿಮ್ಮ ಆರೋಗ್ಯದಲ್ಲಿ ಚೇಂಜಸ್ ಕಾಣಿಸ್ತಾ ಹೋಗುತ್ತೆ. ಸೊ ಒಂದು ಅಟ್ಲೀಸ್ಟ್ ದಿನನಿತ್ಯ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ವಾರದಲ್ಲಿ 5 ರಿಂದ 6 ದಿನ ಮಾಡಿದ್ರು ಇಟ್ ವಿಲ್ ಹ್ಯಾವ್ ಎ ಬೆಟರ್ ಎಫೆಕ್ಟ್ ಆನ್ ಯುವರ್ ಹೆಲ್ತ್. ಸೊ ಒಂದು ಎಕ್ಸರ್ಸೈಸ್ ಮಾಡೋದ್ರಿಂದ ಏನು ಅನುಕೂಲ ಅಂದರೆ ನಿಮ್ಮದು ಕ್ಯಾಲೋರಿ ಏನು ಎಕ್ಸೆಸ್ ಕ್ಯಾಲೋರಿ ಇರುತ್ತೆ ಅದು ಬರ್ನ್ ಆಗುತ್ತೆ. ಮತ್ತು ಎಕ್ಸ್ಟ್ರಾ ಶೇಖರಣೆ ಏನಾಗಿರುತ್ತೆ ಫ್ಯಾಟ್ ಅದು ಬರ್ನ್ ಆಗುತ್ತೆ. ಸೊ ಇದರಿಂದ ಕೊಲೆಸ್ಟ್ರಾಲ್ ಶೇಖರಣೆ ಕಮ್ಮಿ ಆದರೆ, ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅಂಶ ಕಮ್ಮಿ ಆದರೆ ನಿಮ್ಮಲ್ಲಿ ಉತ್ಪತ್ತಿಯಾಗೋ ಹಾರ್ಮೋನ್ಸ್ ಎಸ್ಪೆಷಲಿ ಇನ್ಸುಲಿನ್ ಬೆಟರ್ ಎಫೆಕ್ಟ್ ಆಗುತ್ತೆ. ಒಂದು ಎಕ್ಸ್ಟ್ರಾ ಕ್ಯಾಲೋರಿ ಬರ್ನ್ ಆಗೋದ್ರಿಂದ ಮತ್ತೆ ಹಾರ್ಟ್ ಆಕ್ಟಿವಿಟಿ ಚೆನ್ನಾಗಿರುತ್ತೆ, ಮೀನ್ಸ್ ಕಾರ್ಡಿಯಾಕ್ಗೂ ಒಳ್ಳೆಯದು, BP ಕಂಟ್ರೋಲ್ ಬರುತ್ತೆ. ಸೊ ಈವನ್ ಶುಗರ್ ಕಂಟ್ರೋಲ್ ಇರುತ್ತೆ. ಸೊ ಅದರಿಂದ ನಾವು ಮಾತ್ರೆ ಒಂದು ಸ್ಟೆಪ್ ಆದ್ರೂ ಆಲ್ವೇಸ್ ಅದು ಸೈಡ್ ಅದು ವಿತ್ ದಟ್ ಆಲ್ವೇಸ್ ವಿತ್ ದ ಮೆಡಿಕೇಶನ್ಸ್ ಆಲ್ವೇಸ್ ದೇ ಶುಡ್ ಬಿ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಒಂದು ಎಕ್ಸರ್ಸೈಸ್ ನಿಮ್ಮ ಮಾತ್ರೆ ಜೊತೆ ತಗೊಳೋದ್ರಿಂದ ಏನು ಉಪಯೋಗ ಅಂದ್ರೆ ಒಂದು ಕಮ್ಮಿ ಡೋಸಲ್ಲೇ ಕಂಟ್ರೋಲ್ ತರಬಹುದು. ಮತ್ತೆ ಆ ಮೇಂಟೆನೆನ್ಸ್ ನಿಮ್ಗೆ ಆ ಫರ್ದರ್ ಪ್ರೋಗ್ರೆಷನ್ ಆಗಲ್ಲ. ಯಾವುದೇ ಒಂದು ಡಿಸೀಸ್ ಆದ್ರೂ ಕ್ರಮೇಣ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಾವು ಮಾತ್ರೆ ಕೊಟ್ಟರು ಡೋಸ್ ಇನ್ಕ್ರೀಸ್ ಮಾಡಬೇಕಾಗಿ ಬರುತ್ತೆ. ಬಿಕಾಸ್ ಆಫ್ ಯುವರ್ ಪ್ರೋಗ್ರೆಷನ್ ಡಿಸೀಸು ಒಳಗಡೆ ಜಾಸ್ತಿ ಆಗ್ತಾ ಇರೋದ್ರಿಂದ ಕ್ರಮೇಣ ವರ್ಷ ಅದರಿಂದ ನೀವು ಎಕ್ಸರ್ಸೈಸ್ ಮಾಡ್ಕೊಂಡ್ರೆ ಒಂದು ಡಿಸೀಸ್ ಪ್ರೋಗ್ರೆಷನ್ ಕಮ್ಮಿ ಆಗುತ್ತೆ, ಮತ್ತೆ ಟ್ರೀಟ್ಮೆಂಟ್ ಕಮ್ಮಿ ಡೋಸಲ್ಲೇ ಆದಷ್ಟು ಬೇಗನೆ ಕಂಟ್ರೋಲ್ಗೆ ತರಬಹುದು. ಮತ್ತೆ ಓವರ್ ಆಲ್ ಎಫೆಕ್ಟ್ ಮಾತ್ರೆ ಅಂದ್ರೆ ಡಯಾಬಿಟಿಸ್ ಒಂದು ಮಾತ್ರೆ ಕೊಡಬೇಕು, BP ಒಂದು ಮಾತ್ರೆ ಕೊಡಬೇಕು, ಹಾರ್ಟ್ ಒಂದು ಮಾತ್ರೆ ಕೊಡಬೇಕು. ಬಟ್ ಎಕ್ಸರ್ಸೈಸ್ ಓವರ್ ಆಲ್ ಎಲ್ಲಾ ಆಕ್ಟಿವಿಟೀಸ್ಗೂ ಅಥವಾ ಎಲ್ಲಾ ಡಿಸೀಸಸ್ಗೂ ಕಂಟ್ರೋಲ್ ತರೋದು ಸಿಂಗಲ್ ಎಕ್ಸರ್ಸೈಸಸ್. ಸೊ ಅದರಿಂದ ಎಕ್ಸರ್ಸೈಸ್ಗೆ ನೀವು ಪ್ರಾಮುಖ್ಯತೆ ಕೊಡಬೇಕು. ಮತ್ತೆ ನಾವೇನು ತಿಂತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬೇಸಿಕ್ ಏನು ರೂಲ್ ಅಂದರೆ ನಾವು ನಮ್ಮ ಸೌತ್ ಇಂಡಿಯನ್ ಲೈಫ್ ಸ್ಟೈಲಲ್ಲಿ ಕಾರ್ಬೋಹೈಡ್ರೇಟ್ ರಿಚ್ ಡಯಟ್ ಜಾಸ್ತಿ ಆಗಿದೆ. ಫಾರ್ ಎಕ್ಸಾಂಪಲ್, ಸೊ ನಾವು ಬರೀ ಒಂದು ಮುದ್ದೆ ತಿಂದರೆ ಅಥವಾ ಅನ್ನ ತಿಂದರೆ ಬರೀ ಒಂದು ಸಣ್ಣ ಗೊಜ್ಜಲ್ಲಿ ಅಥವಾ ಚಟ್ನಿಯಲ್ಲಿ ವಿಲ್ ಫಿನಿಶ್ ಆಫ್ ಅವರ್ ಡಯಟ್. ಸೊ ಅಂದ್ರೆ ಏನಾಯ್ತು, ಇಲ್ಲಿ ಬರೀ ರೈಸ್ ಅಂಶ ಸಿಕ್ತು ಅಥವಾ ಬರೀ ಚಪಾತಿ ಸಿಕ್ತು ಅಥವಾ ಮುದ್ದೆ. ಆಲ್ ದೀಸ್ ಆರ್ ಬೇರೆ ಬೇರೆ ಅಲ್ಲ, ಇದೆಲ್ಲನೂ ಕಾರ್ಬೋಹೈಡ್ರೇಟ್ ರಿಚ್ ಡಯಟ್. ನಾವು ಅನ್ಕೋತೀವಿ ಬರೀ ಅನ್ನ ರೈಸ್ ಕಮ್ಮಿ ಮಾಡಿದ್ರೆ ಕಮ್ಮಿ ಸರಿ ಹೋಗುತ್ತೆ ಅಂತ. ತಪ್ಪದು. ಈವನ್ ಕಾರ್ಬೋಹೈಡ್ರೇಟ್ಸ್ ಚಪಾತಿಯಲ್ಲೂ ಇರುತ್ತೆ, ರಾಗಿಯಲ್ಲೂ ಇರುತ್ತೆ, ಮೀನ್ಸ್ ಗೋಧಿಯಲ್ಲೂ ಇರುತ್ತೆ, ರಾಗಿಯಲ್ಲೂ ಇರುತ್ತೆ. ಆದ್ರಿಂದ ಇದು ಎಲ್ಲಾನು ಓವರ್ ಆಲ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಇದು ನಮ್ಮ ಸೌತ್ ಇಂಡಿಯನ್ ಡಯಟಲ್ಲಿ ಕಾರ್ಬೋಹೈಡ್ರೇಟ್ ರಿಚ್ ಡಯಟ್ ಅಂತ ಹೇಳ್ತೀವಿ ನಾವು. ನಮಗೆ ಕಾಳುಗಳಿಂದ ಸಿಗ್ತಾ ಇಲ್ಲ ಸರಿಯಾಗಿ ಅಂಶ, ಅದು ಎಷ್ಟು ಸಿಗುತ್ತೋ ಅಷ್ಟು. ಮತ್ತೆ ಆ ಸೊಪ್ಪು ತರಕಾರಿಗಳಿಲ್ಲ ನಮ್ಮಲ್ಲಿ. ಸೊ ಅದನ್ನ ಎಲ್ಲಾನು ನಮ್ಮ ಮೇನ್ ಡಯಟ್ ಕಾರ್ಬೋಹೈಡ್ರೇಟ್ಸ್ ಇಂದ ಬರ್ತಾ ಇದೆ ನಮ್ಮ ಎನರ್ಜಿ. ಸೊ ಇದು ಫೈನಲಿ ಗೆಟ್ಸ್ ಕನ್ವರ್ಟೆಡ್ ಇಂಟು ರ್ಯಾಪಿಡ್ ರೈಸ್. ಬೇಗ ಶುಗರ್ ರಿಲೀಸ್ ಆಗುತ್ತೆ, ರ್ಯಾಪಿಡ್ ರೈಸ್ ಆಗುತ್ತೆ, ಮತ್ತೆ ರ್ಯಾಪಿಡ್ ಡೌನ್ ಆಗುತ್ತೆ, ರ್ಯಾಪಿಡ್ ಫಾಲ್ ಆಗುತ್ತೆ. ದಿಸ್ ರ್ಯಾಪಿಡ್ ಫ್ಲಕ್ಚುಯೇಷನ್ಸ್ ಆಗುತ್ತೆ. ಈ ರ್ಯಾಪಿಡ್ ಫ್ಲಕ್ಚುಯೇಷನ್ಸ್ ಆಫ್ ಶುಗರ್ ಇದು ಆಕ್ಚುಲಿ ತುಂಬಾ ಬ್ಯಾಡ್ ಎಫೆಕ್ಟ್ ಕೊಡುತ್ತೆ ಬಾಡಿ ಮೇಲೆ. ಆದ್ರಿಂದ ಏನಂತ ಹೇಳ್ತೀವಿ ನಾವು ಅಂದ್ರೆ ಲೋ ಗ್ಲೈಸಿಮಿಕ್ ಡಯಟ್ ಅಂತ. ಏನಂದ್ರೆ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡಬೇಕು, ಲೋ ಕಾರ್ಬೋಹೈಡ್ರೇಟ್ ಡಯಟ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ 2 ಚಪಾತಿ ತಿಂದ್ರೆ ಅದಕ್ಕೆ ಪಲ್ಯಗಳೇ ಈಕ್ವಲ್ ಆಗಿರ್ಬೇಕು. 2 ಚಪಾತಿ ತಿಂದ್ರೆ ಅರ್ಧ ತಟ್ಟೆ ಪಲ್ಯ ಇರಬೇಕು. ಪಲ್ಯ ಈ ತರ ರಾ ವೆಜಿಟೇಬಲ್ಸ್ ಯೂಸ್ ಏನಂದ್ರೆ ಸೌತೆಕಾಯಿ, ಕ್ಯಾರೆಟ್ ಈ ತರದ್ದೆಲ್ಲ ಯೂಸ್ ಮಾಡ್ಬೋದು. ಓಕೆ, ಸೊ ಅವಾಗ ನಿಮ್ಗೆ ಇವಾಗ ಏನ್ ತಿಂತೀರಾ ಇವಾಗ ಎನರ್ಜಿ ಸಿಗುತ್ತೆ ಕಾರ್ಬೋಹೈಡ್ರೇಟ್ ಇಂದ. ಬಟ್ 2 ಚಪಾತಿ ಅದರಿಂದ ಸಿಗ್ತದೆ. ಬಟ್ ಪಲ್ಯಗಳು ಮತ್ತೆ ಇದು ಅಧಿಕವಾಗಿ ಸಿಗೋದ್ರಿಂದ ತಗೊಳೋದ್ರಿಂದ ಅದ್ರ ಜೊತೆಗೆ ಸಮರ್ಪಕವಾಗಿ ಅದೇನ್ ತಿಂದಿರ್ತದೆ ಜೀರ್ಣ ಆಗಕ್ಕೆ ನೀರಿನ ಅಂಶನು ಕರೆಕ್ಟ್ ಆಗಿರ್ಬೇಕು. ಮಿನಿಮಮ್ 1.5 to 2 ಲೀಟರ್ಸ್. ಸೊ ಇವಾಗ ನೀವು ಕಾಳಿನ ಅಂಶ ಎಲ್ಲ ತಗೊಂಡ್ರೆ ಕರೆಕ್ಟ್ ಆಗಿ ಒಂದು ಬಾಡಿಯಲ್ಲಿ ಡೈಜೆಷನ್ ಆಗಕ್ಕೆ ಇಟ್ ವಿಲ್ ಟೇಕ್ ಟೈಮ್. ಮತ್ತೆ ಶುಗರ್ ಸ್ಲೋ ಆಗಿ ರಿಲೀಸ್ ಆಗುತ್ತೆ ರಕ್ತಕ್ಕೆ. ಅದು ಸಡನ್ ರೈಸ್ ಆಗಲ್ಲ, ಸಡನ್ ಪೀಕ್ಸ್ ಬರಲ್ಲ. ಸೊ ಒಂದು ಸ್ಟ್ಯಾಂಡರ್ಡ್ ಆಗಿ ನಿಧಾನಕ್ಕೆ ರಿಲೀಸ್ ಆಗುತ್ತೆ. ಸೊ ಒಂದು ಮತ್ತೆ ನೀವು ತಿಂದಿದ್ದಕ್ಕೆ ಫೈಬರ್ ಅಂಶ ಸಿಗುತ್ತೆ. ಸೊ ನಿಮ್ಗೆ ಬಾಡಿಯಲ್ಲಿ ಜೀರ್ಣಕ್ರಿಯೆ ಚೆನ್ನಾಗುತ್ತೆ. ಮತ್ತೆ ಅದು ತಿಂದಿದ್ದು ಬಾಡಿಯಲ್ಲಿ ಅಟ್ಲೀಸ್ಟ್ ಒಂದು 3 to 4 ಅವರ್ಸ್ ಇರುತ್ತೆ. ಸೊ ನಿಮ್ಗೆ ಮತ್ತೆ ತಿನ್ಬೇಕು ಅನ್ಸಲ್ಲ. ಸೊ ಅದರಿಂದ ಡಯಟ್ ಇಂಪಾರ್ಟೆಂಟ್. ಅಂದ್ರೆ ಇಟ್ಸ್ ಲೈಕ್ ಮಿಕ್ಸ್ಚರ್, ಇಟ್ಸ್ ಅ ಗುಡ್ ಮಿಕ್ಸ್ಚರ್. ನಾವು ಕಾರ್ಬೋಹೈಡ್ರೇಟ್ನ ಸ್ವಲ್ಪ ಕಮ್ಮಿ ಮಾಡಿ ನಾವೇನು ಇಷ್ಟು ದಿನ ನೆಗ್ಲೆಕ್ಟ್ ಮಾಡಿದ್ವಿ, ಸೊಪ್ಪು ಕಾಳು ತರಕಾರಿ ಅಥವಾ ಹಸಿ ತರಕಾರಿ ಕಾಳುಗಳು ಇಂಥವನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಬ್ಯಾಲೆನ್ಸ್ ಮಾಡಬೇಕು. ಸೊ ಈ ಸೈಡ್ ಕಾರ್ಬೋಹೈಡ್ರೇಟ್ಸ್ ಹೆಂಗೆ ಕಮ್ಮಿ ಮಾಡುತ್ತೋ ಇದು ಈ ಕಡೆ ಜಾಸ್ತಿ ಆಗಬೇಕು. ಅಂಡ್ ಇನ್ನೊಂದು ಏನು ಹೇಳ್ತೀವಿ ಅಂದ್ರೆ ಸ್ಮಾಲ್ ಅಂಡ್ ಫ್ರೀಕ್ವೆಂಟ್ ಮೀಲ್ಸ್ ಅಂತೀವಿ, ಎಸ್ಪೆಷಲಿ ಡಯಾಬಿಟಿಕ್ ಇರೋರಿಗೆ. ಸೊ ಏನಂದ್ರೆ ನಾವು ಒಂದೇ ಸತಿ 3 ಟೈಮು ಹೊಟ್ಟೆ ತುಂಬಾ ತಿನ್ಕೋದಕ್ಕಿಂತ ಅಂಡ್ ಯು ವಿಲ್ ಫೀಲ್ ಬ್ಯಾಡ್. ತಿಂದಾದ್ಮೇಲೆ ನಿಮ್ಗೆ ಸುಸ್ತು ಅನ್ಸುತ್ತೆ, ನಿದ್ದೆ ಮಾಡ್ಬೇಕು ಅನ್ಸುತ್ತೆ. ದಟ್ ಮೀನ್ಸ್ ನಿಮ್ಮ ಎನರ್ಜಿ ಎಲ್ಲ ಜೀರ್ಣಕ್ರಿಯೆಗೆ ಹೋಗುತ್ತೆ. ಸೊ ಅದರಿಂದ ನೀವು ತಿಂದ್ರೂ ಸುಸ್ತು ಅನ್ಸುತ್ತೆ. ಸೊ ಅದರಿಂದ ಬೆಟರ್ ವಾಟ್ ದೇರ್ ಇಸ್ ಒಂದು ಫಾರ್ಮುಲಾ ಏನಂದ್ರೆ ಸ್ಮಾಲ್ ಅಂಡ್ ಫ್ರೀಕ್ವೆಂಟ್ ಮೀಲ್ಸ್ ಅಂತ. ಏನಂದ್ರೆ ನೀವು ಏನು 3 ಸತಿ ತಿಂತೀರೋ ಅದನ್ನ ಡಿವೈಡ್ ಇಟ್ಟು ಫಾರ್ 5 ಟೈಮ್ಸ್ ಡಿವೈಡ್ ಮಾಡಿ. ಸೊ ದಟ್ ಇನ್ ಬಿಟ್ವೀನ್ ಅಂದ್ರೆ ಎವ್ರಿ
3 hours ಒಂದ್ಸತಿ ಸ್ವಲ್ಪ ತಿನ್ಬೋದು. ಯು ಕ್ಯಾನ್ ಪ್ಲೇಸ್ ಸಚ್ ಎ ವೇ ದಟ್ ಮಧ್ಯ ಮೇಜರ್ ಮೀಲ್ಸ್ ಇರುತ್ತಲ್ಲ, ಮಧ್ಯ ಯು ಕ್ಯಾನ್ ಕೀಪ್ some snacks in the kind of salads ತರ vegetable salads or fruit salads you can include, so or raw vegetables. These are the salads kind of thing, or in these are the same. ಇವಾಗ ಈ ತರ ನೀವು ಮಧ್ಯದಲ್ಲಿ ಈ ತರ ಸ್ಪ್ಲಿಟ್ ಮಾಡ್ಕೊಳೋದ್ರಿಂದ ನಿಮ್ಮ ಜೀರ್ಣಕ್ರಿಯೆನೂ ಚೆನ್ನಾಗಿರುತ್ತೆ, ಮತ್ತೆ ಒಂದೇ ಸತಿ ಆಫ್ಟರ್ ಈಟಿಂಗ್ ಯು ವೋಂಟ್ ಫೀಲ್ ಟೈರ್ಡ್, ಅದನ್ನು ಇರುತ್ತೆ. ಮೇನ್ ಡಯಟ್, ರೆಗ್ಯುಲರ್ ಚೆಕಪ್ಸ್, ಮತ್ತೆ ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿ, ಮತ್ತೆ ನಾವೇನ್ ತಿಂತಾ ಇದ್ರಿ ವಿ ಶುಡ್ ನೋ ವಾಟ್ ವಿ ಈಟ್, ಅದೇನಿದೆ ಅಂತ. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ, ಡಯಟ್ ಎಕ್ಸರ್ಸೈಸ್ ಅಲ್ಲೇ ಕಂಟ್ರೋಲ್ ಮಾಡ್ಬೋದು ಅಂತ. ಸೊ ಅದರಿಂದ ಇದಕ್ಕೆ ನೀವು ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಸೊ ಅದರಿಂದ ಇದು ರೆಗ್ಯುಲರ್ ಆಗಿ ಇಟ್ಕೊಂಡ್ರೆ ಒಂದು ಬರದೇ ಇದ್ದಂಗೆ ತಡಿಬೋದು, ಬಂದ್ರೂ ಕಮ್ಮಿ ಟ್ಯಾಬ್ಲೆಟ್ಸ್ ಅಲ್ಲಿ ಕಂಟ್ರೋಲ್ ಮಾಡ್ಬೋದು, ಎಕ್ಸರ್ಸೈಸ್ ಡಯಟ್ ನಮಗೆ ಗೊತ್ತಿದ್ರೆ. ಸೊ ಅದರಿಂದ ನಾನು ಹೇಳ್ತೀನಿ, ಇವಾಗ ಆಗಿನ ತರ ಈಗ ಇನ್ಫೆಕ್ಷಿಯಸ್ ಡಿಸೀಸ್ ಇಲ್ಲ. ಸೊ ಈಗಿರೋದೆಲ್ಲ ಮೆಟಾಬಾಲಿಕ್ ಡಿಸೀಸಸ್. ನಾವೇನೇನು ನೋಡ್ತಾ ಇದ್ರು ಕಾಮನ್ ಆಗಿ ನಾವು OPD ಅಲ್ಲಿ ನೋಡೋದು, ಮೋಸ್ಟ್ ಆಫ್ ದಿ ಕೇಸಸ್, ಆಲ್ಮೋಸ್ಟ್ 80% ಆಫ್ ದಿ ಕೇಸಸ್ ಈಸ್ ರಿಲೇಟೆಡ್ ಟು ನಮ್ಮ ಲೈಫ್ ಸ್ಟೈಲ್. ನಾನು ಏನು ಮಾತಾಡಿದೆ, ಮೆಟಾಬಾಲಿಕ್ ಡಿಸೀಸಸ್, ದಟ್ ಈಸ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ಸೊ ಆದ್ರಿಂದ ನೀವು ಈಗ ಏನು ಹೇಳಿದೆ ಈ ಅಡ್ವೈಸ್ನ ಕಂಪ್ಲೀಟ್ ಆಗಿ ಫಾಲೋ ಮಾಡಿ. ಸೊ ಆರೋಗ್ಯದ ಕಡೆ ಗಮನ ಕೊಡಿ. ಅದು ಏನಂತಾರೆ, ದೇರ್ ಇಸ್ ಅ ಸೇಯಿಂಗ್ ನೋ, ಹೆಲ್ತ್ ಈಸ್ ವೆಲ್ತ್ ಅಂತ. ಹೌದು, ನಾವೇನೇ ದುಡಿದ್ರು ಎಷ್ಟೇ ಇದ್ರೂ ನಮ್ಮ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ನಾವು ವಿ ಕಾಂಟ್ ಎಂಜಾಯ್ ಎನಿಥಿಂಗ್. ಸೊ ಹೆಲ್ತ್ ಮೇನ್ ಇರಬೇಕು, ಮತ್ತೆ ನೆಮ್ಮದಿಗೂ ಮೇನ್ ಹೆಲ್ತ್ ಇದ್ರೇನೆ ನಾವೇನೇ ಇದ್ರು, ನಾವೇನೇ ಸಾಧಿಸಿದ್ರು ಅದನ್ನ ಅಟ್ಲೀಸ್ಟ್ ಚೆರಿಶ್ ಮಾಡಕ್ಕೆ, ಎಂಜಾಯ್ ಮಾಡಕ್ಕೆ, ಅಟ್ಲೀಸ್ಟ್ ನಮ್ಮ ಪೋಸ್ಟ್ ರಿಟೈರ್ಮೆಂಟ್ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ಇವಾಗಲಿಂದನೇ ವಿ ನೀಡ್ ಟು think about our health and we need to take care of our health. Thank you.